ನಮಸ್ಕಾರ ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವ ಅಧ್ಯಾಯವನ್ನು ನಾವು ನೋಡಿದ್ವಿ. ಈಗ ಅಭ್ಯಾಸ 2.2 ಅನ್ನು ಬಿಡಿಸೋಣ. ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು, ಅದರ ಮೇಲೆ ಈ ಅಭ್ಯಾಸವನ್ನು ನೀಡಲಾಗಿದೆ. ಈಗ 1 by 1 ಅನ್ನು ನಾವು ಹೋಗೋಣ. ಮೊದಲು ಇಲ್ಲಿ ಏನು ಹೇಳಲಾಗಿದೆ ಅಂದರೆ, ಈ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಮೊದಲ ಸಂಖ್ಯೆ 7/4 ಕೊಟ್ಟಿದ್ದಾರೆ. ಈಗ ನಾವು ಅಲ್ಲಿ ಗಮನಿಸಿದ್ವಿ, ಈಗ ಒಂದು ಸಂಖ್ಯಾ ರೇಖೆ ಇಲ್ಲಿ 0 ಇದ್ದರೆ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು 1/4 ಇದ್ದರೆ, ಈಗ ಇದು ಎಕ್ಸ್ ಅಂತ ಇರಲಿ ನಮ್ಮದು ಅಂತರ. ಇಷ್ಟೇ ಅಂತರದ ಇನ್ನೊಂದು ಎಕ್ಸ್ ಇಲ್ಲಿ ನಾನು ಬರೆದ್ರೆ ನೆಕ್ಸ್ಟ್ ಪಾಯಿಂಟ್ ಏನಾಗಿರುತ್ತೆ ಅಂದರೆ 2/4 ಆಗಿರುತ್ತೆ. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಅಂತರ 2 ಪಟ್ಟಾಗಿರುತ್ತೆ. ಈಗ 3 ಪಟ್ಟಾಗಿರುತ್ತೆ, ಅಂದರೆ 3/4. ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಕೊಟ್ಟಿರೋದು 7/4. 7/4ನ ನೀವು ಹೇಗೆ ಸಂಖ್ಯಾ ರೇಖೆಯ ಮೇಲೆ ಬರಿಬೋದು? ಈಗ 7/4 ಕೊಟ್ಟಿದ್ದಾರೆ. ನಮಗೆ ಈಗ ಸಂಖ್ಯಾ ರೇಖೆಯನ್ನು ಬರ್ಕೊಳ್ಳೋಣ. ಇಲ್ಲಿ 0. ಈಗ ನೆಕ್ಸ್ಟ್ ಬಿಂದು, ಈಗ ಛೇದದಲ್ಲಿ 4 ಇದೆ, ಅಂದರೆ ನಮಗೆ ಈಗ ಬೇಕಾಗಿರೋದು 7/4. ಅದರ ಹಿಂದೆ ಇರೋದು 6/4 ಇದ್ದರೆ ಇದರ ಅಂತರ 1/4 ಆಯಿತು. ಆ ರೀತಿಯಾಗಿ ಅಂತರ 1/4 ಇರಬೇಕು. ಅಂದರೆ ನಮಗೆ ಒಟ್ಟು 7 ಬಿಂದುಗಳನ್ನು ನಾವು ಗುರುತಿಸಬೇಕು. 0 ಆದ ನಂತರ 7 ಬಿಂದುಗಳು, 1 2 3 4 5 6 7. ಈಗ 0 ಆಯಿತು. ಅಂತರ ಎಷ್ಟಿರಬೇಕಂತ ಹೇಳಿದೆ? 1/4. ನೆಕ್ಸ್ಟ್ದು 2/4, ನೆಕ್ಸ್ಟು 3/4, ನೆಕ್ಸ್ಟು 4/4, ನೆಕ್ಸ್ಟು 5/4, ನೆಕ್ಸ್ಟ್ 6/4, ನೆಕ್ಸ್ಟು 7/4. ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನು ಗುರುತಿಸಬಹುದು. ಈಗ ಇದು ಮೊದಲ ಉದಾಹರಣೆ ಆಯಿತು. ಅರ್ಥ ಆಯಿತು ಅನ್ಕೋತೀನಿ. 7/4ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸುವುದು, ಇಲ್ಲಿ ಅದನ್ನು ನಾನು ನೀಡಲಾಗಿದೆ. ಅಂದರೆ ಅಂತರ 1/4 ಇರೋ ಹಾಗೆ 1/4, 2/4, 3/4, 4/4, 5/4, 6/4, 7/4ನ ಸಮ ಅಂತರದಲ್ಲಿ ಗುರುತಿಸ್ಕೊತ ಹೋಗಬೇಕು. ನೆಕ್ಸ್ಟ್ ಅವ್ರು ಕೊಟ್ಟಿರೋದು -5/6. ಇಲ್ಲಿ ಗಮನಿಸಬೇಕು, ಇದು ಒಂದು ಋಣ ಪೂರ್ಣಾಂಕ ಆಗಿದೆ. ಋಣ ಪೂರ್ಣಾಂಕ ಸಂಖ್ಯಾ ರೇಖೆಯ ಮೇಲೆ ಯಾವಾಗಲೂ ಎಡಭಾಗದಲ್ಲಿ ಬರುತ್ತದೆ. ಇದು ಇಲ್ಲಿ ಎಲ್ಲ ಧನ ಪೂರ್ಣಾಂಕಗಳು ಬಂದರೆ ಎಡಭಾಗದಲ್ಲಿ, 0ದ ಎಡಭಾಗದಲ್ಲಿ ಎಲ್ಲ ಋಣ ಪೂರ್ಣಾಂಕಗಳು ಬರುತ್ತವೆ. ಆದ್ದರಿಂದ ಈಗ ನಾವು ಗುರುತಿಸಬೇಕಾಗಿರೋದು 0ದಿಂದ ಎಡಭಾಗಕ್ಕೆ. 0ದಿಂದ ಎಡಭಾಗಕ್ಕೆ ಗುರುತಿಸಬೇಕು. ಇಲ್ಲಿ ಕೊಟ್ಟಿರತಕ್ಕಂತಹ ಛೇದದಲ್ಲಿ ಎಷ್ಟಿದೆ? 6 ಇದೆ. ಅಂದರೆ ನಾವು ಪ್ರತಿ ಒಂದು ಪಾಯಿಂಟ್ 2 ಬಿಂದುಗಳ ನಡುವಿನ ಅಂತರ ಎಷ್ಟಿಟ್ಕೋಬೇಕು? 1/6. ಅದರ ನೆಕ್ಸ್ಟ್ ಎಷ್ಟಾಗಿರುತ್ತೆ? 2/6. ಅಂದರೆ ಅಂತರ ಹೇಳ್ತಿರೋದು 2/6. ಈ ರೀತಿಯಾಗಿ ನಾವು ಬರಿಬೇಕು. ಆದರೆ ಇಲ್ಲಿ ಗಮನಿಸಬೇಕು, ಇದು ಋಣ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ತೋರಿಸ್ತೀನಿ. ಈಗ ಇದು ನಮ್ಮದು 0. ಏನು ಹೇಳಿದೆ? ಅಂತರ ಎಷ್ಟಾಗಿರಬೇಕು? 1/6. ಅಂದರೆ ಎಡಗಡೆ ಹೋಗಬೇಕು, ಯಾಕಂದರೆ ಇದು ಋಣ ಪೂರ್ಣಾಂಕ ಆಗಿದೆ. -1/6. ಈಗ 0 ಆಯಿತು. 0 ಅಂದರೆ 0/6 ಆಗಿರುತ್ತೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕು, 5 ಕೊಟ್ಟಿದ್ದಾರಲ್ಲ, ಆದ್ದರಿಂದ 5 ಪಾಯಿಂಟ್ಗಳನ್ನ ಗುರುತಿಸಬೇಕು. 0 ಆದಮೇಲೆ ಎಡಭಾಗದಲ್ಲಿ 5 ಪಾಯಿಂಟ್ಗಳು, 1 2 3 4, ಇನ್ನೊಂದು 5. ಇಲ್ಲಿ ಜಾಗದ ಅಂತರ ಕಡಿಮೆ ಇರೋದ್ರಿಂದ ಅಂತರದಲ್ಲಿ ಡಿಫ್ರೆನ್ಸ್ ಆಗಿರ್ಬೋದು, ಆದರೆ ಅಂತರದ ಬೆಲೆ ಸೇಮ್ ಇರುತ್ತೆ. 0/6 ಆಯಿತು, -1/6 ಆಯಿತು. ನೆಕ್ಸ್ಟ್ ಅಂತರ ಸೇಮ್ ಇರಬೇಕು, 1/6 ಅಂದರೆ -2/6, ನೆಕ್ಸ್ಟು -3/6, -4/6, ನೆಕ್ಸ್ಟ್ ಲಾಸ್ಟಲ್ಲಿ -5/6. ಈ ರೀತಿಯಾಗಿ ನಾವು ಈ -5/6 ಭಾಗಲಬ್ಧ, ಈ -5/6 ಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಇದನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ -2/11, -5/11, -9/11 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿನೂ ನೀವು ನೋಡಿದರೆ ಏನು ಕೊಟ್ಟಿದ್ದಾರೆ ಅಂದರೆ ಋಣ
ಭಾಗಲಬ್ಧ ಸಂಖ್ಯೆಗಳು. ಋಣ ಭಾಗಲಬ್ಧ ಸಂಖ್ಯೆಗಳು ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ಬರುತ್ತದೆ. ಎಡಭಾಗದಲ್ಲಿ ಎಲ್ಲ ಋಣ ಭಾಗಲಬ್ಧ ಸಂಖ್ಯೆಗಳು, ಬಲಭಾಗದಲ್ಲಿ ಧನ ಭಾಗಲಬ್ಧ ಸಂಖ್ಯೆಗಳು ಬರುತ್ತದೆ. ಈಗ ಇವು ಕೊಟ್ಟಿರತಕ್ಕಂಥದ್ದು ಎಲ್ಲ ಋಣ ಭಾಗಲಬ್ಧ ಸಂಖ್ಯೆಗಳು, ಆದ್ದರಿಂದ 0ನ ಎಡಭಾಗಕ್ಕೆ ಬರುತ್ತದೆ. ಇನ್ನು ನೀವು ಕೆಳಗಡೆ ಛೇದವನ್ನು ಗಮನಿಸಿದರೆ 11 ಇದೆ. ಅಂದರೆ ಅಂತರ ಎಷ್ಟಿರಬೇಕು? 1/11 ಅಂತರ ಇರಬೇಕು. 1/11 ಅಂತರ ಇರಬೇಕಂದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಸಂಖ್ಯೆ ನಿಮಗೆ -9/11 ಅಂದರೆ 0 ಆದ ತಕ್ಷಣ 9 ಸಮಭಾಗಗಳನ್ನಾಗಿ ನೀವು ಗುರುತಿಸಬೇಕು. 9 ಸಮಭಾಗಗಳನ್ನಾಗಿ ಗುರುತಿಸಿದರೆ ನಿಮಗೆ 3 ಸಂಖ್ಯೆಗಳನ್ನು ಗುರುತಿಸಲು ಸಾಧ್ಯ ಆಗುತ್ತೆ. ಈಗ 0 ಆಯಿತು. ಇಲ್ಲಿ 0 ಆದಮೇಲೆ ಸಮಭಾಗಗಳನ್ನಾಗಿ ಗುರುತಿಸಲಾಗಿದೆ. 1 2 3 4 5 6 7 8 9 10 11. ಇಲ್ಲಿ 11 ಗುರುತಿಸಲಾಗಿದೆ, ಯಾಕೆಂದರೆ 1 ಬರುವವರೆಗೂ. ಬಟ್ ನಿಮಗೆ ಬೇಕಾಗಿರೋದು -9/11, ಆದ್ದರಿಂದ ನೀವು -9ವರೆಗೆ ಮಾತ್ರ ಗುರುತು ಮಾಡ್ಕೋಬೋದು. ಈ ರೀತಿಯಾಗಿ ಇಲ್ಲಿ ಅಂತರ ಎಷ್ಟಿದೆ? 1/11, ಯಾಕಂದರೆ ಛೇದದಲ್ಲಿ 11 ಇದೆ, ಅಂತರ 11. ಋಣಪೂರ್ಣಾಂಕ ಆಗಿರೋದ್ರಿಂದ ನೀವು 0ನ ಎಡಗಡೆ ಹೋಗ್ತಾ ಇದ್ದೀರಾ. ಈಗ ಮೊದಲನೇ ಸಂಖ್ಯೆ -1/11, ಎರಡನೇ ಸಂಖ್ಯೆ -2/11, -3/11, -4/11, -5/11, -6/11, -7/11, -8/11, -9/11. ಈಗ ಇದನ್ನು ನೀವು ಬರೆದ್ರಿ. ಈಗ ಇದನ್ನು ನೀವು ಗುರ್ತು ಹಾಕಬೇಕು. ಕೇಳಿರ್ತಕ್ಕಂಥ ಸಂಖ್ಯೆಗಳನ್ನು ನೀವು ಗುರ್ತು ಹಾಕ್ತಾ ಹೋಗಬೇಕು. -2/11, -5/11, -9/11. ಈ ರೀತಿಯಾಗಿ ನೀವು ಗುರ್ತು ಹಾಕಿ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರ್ತು ಮಾಡಬೇಕು. ಇನ್ನು ಮೂರನೇ ಕ್ವಶನ್ ಬಂದ್ಬಿಟ್ಟು 2ಕ್ಕಿಂತ ಸಣ್ಣದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ. 2ಕ್ಕಿಂತ ಸಣ್ಣದಾಗಿರಬೇಕು. ನೀವು ಬೇಕಿದ್ರೆ ಸಂಖ್ಯಾ ರೇಖೆಯ ಒಂದು ಪರಿಕಲ್ಪನೆಯ ಮೇಲೂ ಬರಿಬಹುದು. ಈಗ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 2ಕ್ಕಿಂತ ಚಿಕ್ಕದಾದಂಥ ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಬಂದರೆ ಋಣ ಭಾಗಲಬ್ಧ ಸಂಖ್ಯೆಗಳು ಸಹ ಬರುತ್ತದೆ. 2 ಇದೆ. 2 ಇಲ್ಲಿ ಮಧ್ಯದಲ್ಲಿ 1 ಬರಿಬೋದು, 0 ಬರಿಬೋದು. 1/2 ಇಲ್ಲಿ ಬರುತ್ತೆ, 1/2 ಬರಿಬೋದು. 1/2 ಇಲ್ಲಿ ಬರುತ್ತೆ, 1/4 ಬರಿಬೋದು. 1/8 ಇವೆಲ್ಲ ಏನಿದೆ 2ಕ್ಕಿಂತ ಸಣ್ಣದಾದ ಭಾಗಲಬ್ಧ ಸಂಖ್ಯೆಗಳು. ಸೊ 2ಕ್ಕಿಂತ ಸಣ್ಣದಾದ ಭಾಗಲಬ್ಧ ಸಂಖ್ಯೆಗಳು ಅಂದರೆ 2ಕ್ಕಿಂತ ಚಿಕ್ಕದು 1, ಅಂದರೆ 1/2 ಭಾಗಲಬ್ಧ ಸಂಖ್ಯೆ. 2ಕ್ಕಿಂತ ಚಿಕ್ಕದು 1/4 ಭಾಗಲಬ್ಧ ಸಂಖ್ಯೆ, 1/8 ಭಾಗಲಬ್ಧ ಸಂಖ್ಯೆ, 1/16 ಒಂದು ಭಾಗಲಬ್ಧ ಸಂಖ್ಯೆ. ಈ ರೀತಿಯಾಗಿಯೂ ಸಹ ಬರಿಬೋದು. ಮೈನಸ್ ಸಹ ನೀವು ಬರಿಬೋದು. 5 ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಯಾವುದಾದ್ರೂ ಬರಿಬೋದು. ಇನ್ನು ಮುಂದೆ ಇಲ್ಲಿ -2/5 ಮತ್ತು 1/2 ನಡುವಿನ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನಾವು ಉದಾಹರಣೆಯಲ್ಲಿ ಗಮನಿಸಿದ್ದೇವೆ, ಛೇದಗಳು ಭಿನ್ನವಾಗಿದ್ದಾಗ. ಇಲ್ಲಿ ಛೇದ ಏನಿದೆ 5, ಮೊದಲನೇ -2/5ದಲ್ಲಿ ಛೇದ 5, 1/2ದಲ್ಲಿ ಛೇದ 2, ಇಲ್ಲಿ ಭಿನ್ನವಾಗಿದೆ. ಆದ್ದರಿಂದ ಛೇದಗಳ ಲಸಅನ್ನು ನೀವು ಕಂಡುಹಿಡ್ಕೋಬೇಕು. 5 ಮತ್ತು 2ರ ಲಸಅ 2, 5ಕ್ಕೆ 5 ಇಲ್ಲಿ ಬರುತ್ತೆ, 2 ಒಂದ್ಲೆ, ಆಮೇಲೆ 5, 5 ಒಂದ್ಲೆ, 5 ಒಂದ್ಲೆ, ಇಲ್ಲಿ ಲಸಅ 10 ಆಯಿತು. ಅಂದರೆ ಲಸಅ 10 ಆಯಿತು. ನಾವು ಸಮ ಛೇದಗಳನ್ನಾಗಿ ಮಾಡ್ಕೋಬೇಕಾದ್ರೆ 10 ಬರುವ ಹಾಗೆ ಬರಿಬೋದು. ಆದರೆ ನೀವು ಇಲ್ಲಿ 10 ಬರುವ ಹಾಗೆ ಬರೆದ್ರೆ 10 ಭಾಗಲಬ್ಧ ಸಂಖ್ಯೆಗಳು ಸಿಗೋದು ನಿಮಗೆ ಕಷ್ಟವಾಗಬಹುದು. ಆದ್ದರಿಂದ ಈಗ ಲಸಅ ನಮಗೆ ಎಷ್ಟು ಬಂತು? 10. ಲಸಅ ನಮಗೆ ಬಂದಿದ್ದು 10. ಈಗ ನಾವು 10ರ ಬದಲಿ 20 ಛೇದ ಬರೋ ಹಾಗೆ ಬರಿಬೋದು. ಈಗ ನಿಮಗೆ ಹೇಳ್ತೀನಿ ನಾನು ಏನಕ್ಕೆ 10ನ್ನು ತಗೊಳ್ಳಿಲ್ಲ ಅಂತ. ಈಗ -2/5 ಇದೆ. -2/5 10 ಬರಬೇಕಂದ್ರೆ 2 ಗುಣಿಸಲೇ ಮಾಡ್ತೀವಿ ಛೇದದಲ್ಲಿ. 10 / -4 ಬಂತು. ಆಮೇಲೆ ಇನ್ನೊಂದು 1/2 ಇದೆ. 1/2 ಇಂಟು ಛೇದದಲ್ಲಿ 5, ಅಂಶದಲ್ಲೂ 5, 5/10 ಆಗುತ್ತೆ.
ಈಗ ಇಲ್ಲಿ ನೋಡಿದರೆ ನಮಗೆ -4ದಿಂದ +5ವರೆಗೂ 10 ಭಾಗಲಬ್ಧ ಸಂಖ್ಯೆಗಳು ಸಿಗದೇ ಇರಬಹುದು. ಈಗ ಇದನ್ನೇ ನಾವು ಇಟ್ಕೊಂಡು ಈಗ ಏನು ಮಾಡೋಣ ಅಂದರೆ -4/10 ಏನು ಬಂದಿದೆ ಅದಕ್ಕೆ ನೀವು ಈ ಸಂಖ್ಯೆಗೆ ಅಂಶ ಮತ್ತು ಛೇದದಲ್ಲಿ ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ಅದು ಅದೇ ಭಾಗಲಬ್ಧ ಸಂಖ್ಯೆಯಾಗಿ ಉಳಿಯುತ್ತದೆ. 2ರಿಂದ ಗುಣಿಸ್ಬೋದು, 3ರಿಂದ ಗುಣಿಸ್ಬೋದು, 4ರಿಂದ ಗುಣಿಸ್ಬೋದು, ಈ ರೀತಿಯಾಗಿ. ಈಗ ಲಸ ನಮಗೆ 10 ಬಂದಿತ್ತು ಮತ್ತು -4/10 ಮತ್ತು 5/10 ಈಗ ನಮಗಿಲ್ಲಿ ಬಂದಿತ್ತು. ಈಗ ಏನು ಮಾಡೋಣ ಅಂದರೆ 2ರಿಂದ ಬೇಡ, 2ರಿಂದ ಗುಣಿಸೋದು ಬೇಡ. ಇದು 10 ಬರುತ್ತಿತ್ತಲ್ಲ ಲಸ, ಈಗ 20 ತಗೊಳ್ಕೊಳ್ಳೋಣ. ಏನು ಛೇದದಲ್ಲಿ 20 ಬರಬೇಕು, ಆ ರೀತಿಯಾಗಿ ಗುಣಾಕಾರ ಮಾಡ್ಕೊಳ್ಳೋಣ. ಮೊದಲನೇ ಸಂಖ್ಯೆಗೆ ಛೇದದಲ್ಲಿ 20 ಬರಬೇಕಾದ್ರೆ 4ರಿಂದ ಗುಣಾಕಾರ ಮಾಡಬೇಕು. ಇಲ್ಲಿ 4 ಅಂಶ ಛೇದ 4/4ರಿಂದ ಗುಣಾಕಾರ ಮಾಡಿದ್ದಾರೆ. ಅದೇ ರೀತಿ ಎರಡನೇ ಅಂಕಿಗೆ 1/2ಗೆ ಛೇದದಲ್ಲಿ 20 ಬರಬೇಕಾದ್ರೆ 10, 2 10 20 ಮತ್ತು 10/10ರಿಂದ ಗುಣಾಕಾರ ಮಾಡಿದ್ದೇನೆ. ಇಲ್ಲಿ -8/20 ಬಂತು, 10/20 ಬಂತು. ಈಗ ಇವುಗಳ ನಡುವಿನ ಸಂಖ್ಯೆಗಳು ನಿಮಗೆ ಯಾವ ರೀತಿ ಕಾಣಸಿಗುತ್ತೆ? -8/20, -7/20, -6/20, -5/20, ಈ ರೀತಿಯಾಗಿ ನೀವು ಸಂಖ್ಯೆಗಳನ್ನು ಬರಿಬೋದು. ಈಗ -8/20 ಮತ್ತು 10/20 ನಡುವಿನ 10 ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಈ ರೀತಿಯಾಗಿ ಬರಿಬೋದು. -8/20 ಇಂದ ಹಿಡಿದು 4/20 ವರೆಗೆ. ಇಲ್ಲಿ ಲಸ ನಮಗೆ 10 ಬಂದಿತ್ತು, ಆದರೆ ನಮಗೆ ಆ 10 ಅಥವಾ ಛೇದದಲ್ಲಿ 20 ಬರುವ ಹಾಗೆ ಗುಣಾಕಾರ ನಾವು ಮಾಡಿಕೊಂಡಿದ್ವಿ. ನೀವು ಯಾವ ಬೇಕಾದ ಸಂಖ್ಯೆಯಿಂದ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಬರಿಬೋದು. ಈಗ ಇನ್ನೊಂದು ಉದಾಹರಣೆ ನಾನು ಇದೇ ಲೆಕ್ಕದಲ್ಲಿ ಹೇಳ್ತೀನಿ. ಈಗ -2/5 ಇದೆ, ನಮಗೆ 10 ಭಾಗಲಬ್ಧ ಸಂಖ್ಯೆಗಳು ಬೇಕು. ನನಗೆ ಈಗ ಛೇದದಲ್ಲಿ 50 ಇಟ್ಕೋತೀನಿ. ನಾನು 50 ಬೇಕಂದರೆ ಇಲ್ಲಿ 10ರಿಂದ ಗುಣಿಸ್ತೀನಿ, ಅಂದರೆ -20 50 ಆಯಿತು. 1/2 ಇದೆ, ಗುಣಿಸು ಒಂದು ನಂಬರು, ನನಗೆ 50 ಬರಬೇಕು. ಅಂದರೆ 25 2 50, ಇಲ್ಲಿ 25, ಇಲ್ಲಿ 25. ಈಗ -20/50 ಮತ್ತು 25/50 ಇವುಗಳ ನಡುವಿನ ಸಂಖ್ಯೆಗಳು ಯಾವ್ಯಾವ ಬರುತ್ತೆ? -20/50 ಅಂದರೆ -19/50, -18/50, ಅಲ್ಲಿಂದ ಹಿಡಿದು +25 ವರೆಗೆ ನಿಮಗೆ /50 ವರೆಗಿನ ಎಲ್ಲ ಸಂಖ್ಯೆಗಳು ಏನು -2/5 ಮತ್ತು 1/2 ನಡುವಿನ ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ. ಆ ಭಾಗಲಬ್ಧ ಸಂಖ್ಯೆಗಳಲ್ಲಿ ನೀವು 10 ಗುರುತಿಸ್ಕೋಬಹುದು. ಈ ರೀತಿಯಾಗಿ ಇಂತಹ ಲೆಕ್ಕಗಳನ್ನು ಬಿಡಿಸ್ಬೋದು. ಇನ್ನು ಮುಂದಿನ ಉದಾಹರಣೆ, ಪ್ರತಿ ಜೋಡಿ ಸಂಖ್ಯೆಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳಂತ ಹೇಳಿದ್ದಾರೆ. ಮೊದಲನೇ ಲೆಕ್ಕ ಇಲ್ಲಿ 2/3, 4/5. ಇಲ್ಲಿ ಸಮಛೇದಗಳನ್ನಾಗಿ ಬರಿಬೇಕು. ಸಮಛೇದ 5 ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದಾರೆ, ಆದ್ದರಿಂದ ನಾವು 5ಅನ್ನೇ ತೆಗೆದುಕೊಂಡ್ರೆ ಈಸಿ ಆಗಿಬಿಡುತ್ತೆ. ಅಂದರೆ 5 3 15 ಸಮಛೇದಗಳನ್ನಾಗಿ ನಾವು ಬರಿಬೇಕು. ಈಗ 5ನ್ನು ಗುಣಾಕಾರ ಮಾಡಿದರೆ ಮೊದಲನೇ ಸಂಖ್ಯೆಗೆ 5 3 15 ಛೇದದಲ್ಲಿ, ಆಮೇಲೆ 5 2 10 ಅಂಶದಲ್ಲಿ. ಇನ್ನು ಎರಡನೇ ಅಂಕಿಗೆ 4/5 ಇದೆ, ಛೇದದಲ್ಲಿ 15 ಬರಬೇಕು, ಅಂದರೆ 3/3 ಇಂದ ಗುಣಾಕಾರ ಮಾಡಬೇಕು. 5 3 15, 4 3 12 ಅಂಶದಲ್ಲಿ. ಈ ರೀತಿಯಾಗಿ ಬಂತು. ಈಗ ಆದರೆ ನಮಗೆ 5 ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಸಿಗ್ತಾವಾ? 10/15, 12/15. ನೀವು ಜಾಸ್ತಿ ಅಂದರೆ 10/11/15 ಬರಿಬೋದು. ಈಗ ನಮಗೆ ಜಾಸ್ತಿ ಭಾಗಲಬ್ಧ ಸಂಖ್ಯೆಗಳು ಬೇಕು, ಏನು ಮಾಡಬೇಕು? ಮತ್ತೆ 10ರಿಂದ ಗುಣಿಸ್ಬಿಡಿ. 10ರಿಂದ ಗುಣಿಸಿದರೆ ನಿಮಗೆ 100/150 ಮತ್ತು 120/150 ಸಿಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಸಂಖ್ಯೆಗಳು ಬೇಕಿದ್ರೆ ಇನ್ನೂ 10ರಿಂದ ಗುಣಿಸ್ಬೇಕು. ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಏನಿರುತ್ತೆ ಅಂದರೆ 2/3 ಮತ್ತು 4/5ನ ನಡುಕಿರುತ್ತದೆ. ಈಗ 100/150, 120/150 ನಮಗೆ ಸುಮಾರು
ಎಷ್ಟು 19 ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ. ಅದರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ 100/150, 101/150, 102/150, 103/150, 104/150, ಇನ್ನೊಂದು 105/150. ಯಾಕಂದರೆ ಇದು ಬರಲ್ಲ, ಇದು ಮೊದಲ ಪಾಯಿಂಟ್ ಆಗಿರೋದ್ರಿಂದ ಈ ಸಂಖ್ಯೆ ಬರಲ್ಲ. 101ರಿಂದ 102, 103, 104, ಇನ್ನೊಂದು 105/150. ಈ ರೀತಿಯ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು. ಕೊಟ್ಟಿರತಕ್ಕಂಥ ಭಾಗಲಬ್ಧ ಸಂಖ್ಯೆಗೆ ನೀವು ಯಾವುದೋ ಒಂದು ಅಂಕಿಯಿಂದ ಸಮಚ್ಛೇದ ಗುಣಿಸಿ ಸಮಚ್ಛೇದವನ್ನು ಮಾಡ್ಕೋಬೇಕು. ಇಲ್ಲಿ ಮೇನ್ ಪಾಯಿಂಟ್ ಇರೋದು ಸಮಚ್ಛೇದ. ಇಲ್ಲಿ ಏನು ಮಾಡ್ಕೊಂಡ್ವಿ, ಸಮಚ್ಛೇದ ಮಾಡಿದ್ದು 150ಕ್ಕೆ, ಇಲ್ಲಿ ಸಮಚ್ಛೇದ ಮಾಡಿದ್ದು 150ಕ್ಕೆ. ಮುಂದಿನ ಉದಾಹರಣೆ -3/2 ಮತ್ತು 5/3 ಸಮಚ್ಛೇದಗಳನ್ನಾಗಿ ಬರೀಬೇಕು. ಇಲ್ಲಿ -2/3ಗೆ 3ಯಿಂದ ಗುಣಾಕಾರ ಮಾಡಿದ್ದೇನೆ. ಅಂದರೆ ಸಮಚ್ಛೇದಕ್ಕೆ ಇಲ್ಲಿ 2 × 3 6, ಅಂದರೆ ಛೇದದಲ್ಲಿ 6 ಬರಬೇಕು. ಎರಡನೇ ಅಂಕಿಗೆ 6 ಬರಬೇಕಂದ್ರೆ 3 × 2, ಅಂದರೆ 2/2ನ 5/3ಗೆ ಇಂದ ಗುಣಿಸಿದ್ದೀನಿ. 3/3ನ -3/2 ಇಂದ ಗುಣಿಸಿದ್ದೀನಿ. ಈಗ -9/6, 10/6 ಬಂತು. ಇವುಗಳ ನಡುವಿನ ಅಂಕಿಗಳು ಯಾವ್ಯಾವ ಬರ್ತದೆ? -8/6, 9/6, 8/6, 7/6, ಅದೇ ರೀತಿ 5/6. ಇವು 5 ಭಾಗಲಬ್ಧ ಸಂಖ್ಯೆಗಳಂತ ನೀವು ಬರೀಬಹುದು. ಇನ್ನು ಮುಂದೆ 1/4 ಮತ್ತು 1/2 ಸಮಚ್ಛೇದಗಳನ್ನಾಗಿ ಬರೆದಾಗ ಇಲ್ಲಿ 2 ಉದಾಹರಣೆ ಮೇಲೆ ಪರ್ಯಾಯವಾಗಿ ಕೊಟ್ಟಿದ್ರು, ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೆ. ಸರಾಸರಿಯ ಪರಿಕಲ್ಪನೆ ಮೇಲೂ ನೀವು ಇದನ್ನು ಬಿಡಿಸ್ಬೋದು. ಆದರೆ ನನ್ನ ಪ್ರಕಾರ ಸಮಚ್ಛೇದಗಳನ್ನಾಗಿ ಬರೆದಾಗ ನಿಮಗೆ ಅದು ಸುಲಭವಾಗುತ್ತದೆ. ಇಲ್ಲಿ 1/4 ಏನು ಮಾಡ್ತೀವಿ, ಸಮಚ್ಛೇದ ಅಂದರೆ 16 ಮಾಡ್ಕೊಂಡಿದ್ದೇವೆ. ಅಂದರೆ 1/4ನ 4/4 ಗುಣಿಸಿದ್ದೀವಿ, ಅಂದರೆ 4/16 ಬರುತ್ತೆ. ಇನ್ನೊಂದು 1/2ನ 16 ಬರಬೇಕು, ಸಮಚ್ಛೇದ 16 ಬರಬೇಕಂದ್ರೆ 8/8 ಗುಣಿಸಿದ್ದೀವಿ, ಅಂದರೆ 8/16 ಬಂತು. ಇಲ್ಲಿ ನಮಗೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದು ಕಷ್ಟ ಆಗುತ್ತೆ. 5/16 ಬರಿತೀವಿ, 6/16 ಬರಿತೀವಿ, 7/16, 3 ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ. ನಮಗೆ ಹೆಚ್ಚಿನದ್ದು ಬೇಕಂದ್ರೆ ಮತ್ತೇನು ಮಾಡ್ತೀವಿ, ಮತ್ತೆ 10ರಿಂದ ಗುಣಿಸ್ಕೊಳ್ಳಿ. 10ರಿಂದ ಗುಣಿಸಿದರೆ 40/160, 80/160, ನಿಮಗೆ ರೇಂಜ್ ತುಂಬ ಸಿಗುತ್ತೆ ಭಾಗಲಬ್ಧ ಸಂಖ್ಯೆಗಳದ್ದು. ಇನ್ನೂ ಹೆಚ್ಚಿನ ಬೇಕಂದ್ರೆ ಮತ್ತೆ 10ರಿಂದ ಗುಣಿಸ್ಕೊಳ್ಳಿ. ಈ ರೀತಿಯಾಗಿ ನೀವು ಮಾಡ್ಬೋದು. ಈಗ 40/160 5 ಭಾಗಲಬ್ಧ ಸಂಖ್ಯೆಗಳನ್ನು ನಾನು ಏನು ಬರೀಬೋದು, 41/160, 42/160, 43/160, 44/160, 45/160 ಈ ರೀತಿಯಾಗಿ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು. ಇನ್ನು 6ನೇ ಲೆಕ್ಕದಲ್ಲಿ -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಇಲ್ಲಿ ಇದು 0, ಇದು 1, ಇದು 2. ಇನ್ನು ಧನ ಭಾಗಲಬ್ಧ ಸಂಖ್ಯೆಗಳು ಬಲಭಾಗದಲ್ಲಿಯೂ, ಋಣ ಭಾಗಲಬ್ಧ ಸಂಖ್ಯೆಗಳು ಎಡಭಾಗದಲ್ಲಿಯೂ ಬರುತ್ತದೆ. -1, -2. 2ಕ್ಕಿಂತ ದೊಡ್ಡದು -2 ಅಂದರೆ ಇಲ್ಲಿ ಬಂದರೆ -2ಕ್ಕಿಂತ ಇಲ್ಲಿ ಏನಿರುತ್ತೋ ಅದೆಲ್ಲ ದೊಡ್ಡ ಸಂಖ್ಯೆನೇ. ಬಲಭಾಗದಲ್ಲಿ ಏನಿರುತ್ತೆ ಅದೆಲ್ಲ -2ಕ್ಕಿಂತ ದೊಡ್ಡ ಸಂಖ್ಯೆ. ಆದ್ದರಿಂದ 5 ಭಾಗಲಬ್ಧ ಸಂಖ್ಯೆ ಯಾವ್ದು ಬರಿಬೋದು? -1 ಬರಿಬೋದು, -1/2, 1/2, 1/4, 1/8, ನೀವು ಯಾವ್ದು ಬೇಕಾದ್ ಬರಿಬೋದು. 3/4, 4/3 ಇದೆಲ್ಲ -2ಕ್ಕಿಂತ, ಯಾಕಂದರೆ -2 ಬಲಭಾಗ. ಈಗ ಯಾವುದೋ ಒಂದು ಧನ ಭಾಗಲಬ್ಧ ಸಂಖ್ಯೆ ಬರೆದ್ರೆ ಅದು -2ಕ್ಕಿಂತ ದೊಡ್ಡದಿರುತ್ತೆ. ಆದ್ದರಿಂದ ಯಾವುದೋ 5 ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಇಲ್ಲಿ ಬರಿಬೋದು. ಮುಂದೆ 3/4 ಹಾಗೂ 3/5 ಮತ್ತು 3/4ರ ನಡುವಿನ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನಾವು ಈಗ ಸಮಚ್ಛೇದಗಳನ್ನಾಗಿ ಮಾಡ್ಕೊಂಡಿದ್ವಿ. ಸಮಚ್ಛೇದಗಳನ್ನಾಗಿ ಮಾಡ್ಕೊಳ್ಳೋಕ್ಕೆ 3/5 ಸಮಚ್ಛೇದ ಯಾವುದು ಮಾಡಿದ್ದೇವೆ? 50ಕ್ಕೆ ಮಾಡಿದ್ದೀವಿ. ಇಲ್ಲಿ 50 ಒಂದನೇ ಸಂಖ್ಯೆ.
3/5ನ ಸಮಚ್ಛೇದಗಳನ್ನಾಗಿ ಮಾಡ್ಕೊಳ್ಬೇಕಂತಂದರೆ ಇಲ್ಲಿ 20ಕ್ಕೆ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ 20ಕ್ಕೆ ಮಾಡಿದ್ದೀವಿ. 20ಕ್ಕೆ ಅಂದರೆ 3/5 ಇದು ಸಮಚ್ಛೇದ 20ಕ್ಕೆ ಮಾಡಿದ್ದೀವಿ ಅಂದರೆ 4/4 ಗುಣಿಸಿದ್ದೀವಿ. ಇಲ್ಲಿ 5/5 ಗುಣಿಸಿದ್ದೀವಿ. ನಮಗೆ ಬಂದಿರೋದು 12/20, 15/20. ಇಲ್ಲಿ ತುಂಬ ಭಾಗಲಬ್ಧ ಸಂಖ್ಯೆಗಳು ಸಿಗುವುದಿಲ್ಲ. ಅದರಿಂದ ಮತ್ತೆ 10ರಿಂದ ಗುಣಾಕಾರ ಮಾಡಿದರೆ ಈ ರೇಂಜ್ ಸಿಗುತ್ತೆ. 120/200, 150/200. ಇವುಗಳ ನಡುವಿನ ಸಂಖ್ಯೆಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಇದು 120 ಬರಲ್ಲ. 121, 122, 123, 129 ಮುಂದುವರೆದ್ಬಿಟ್ಟು 130/200. ಈ ರೀತಿಯಾಗಿ ನಾವು ಕೊಟ್ಟಿರತಕ್ಕಂತಹ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತು ಮಾಡ್ಕೋಬೇಕು. ನೀವು ಸಾರಾಂಶವನ್ನು ಈಗ ತಿಳ್ಕೊಬೇಕಾದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನೇಕ ಅನಿರ್ದಿಷ್ಟ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಆದ್ದರಿಂದ ನಾವು ಅನಿರ್ದಿಷ್ಟವಾಗಿ ಎಷ್ಟು ಸಂಖ್ಯೆ ಕೇಳಿದ್ರೂ ನಾವು ಬರೆಯೋಕ್ಕೆ ಸಾಧ್ಯ ಆಗಬೇಕು. ಈ ರೀತಿಯಾಗಿ ಅಭ್ಯಾಸ 2.2 ಅನ್ನು ನಾವು ಇಲ್ಲಿ ಮುಗಿಸಿದ್ದೀವಿ. ಈಗ ಮುಂದುವರೆದ್ಬಿಟ್ಟು ಸಾರಾಂಶವನ್ನು ನೋಡಿಬಿಡೋಣ. ಸಾರಾಂಶ ನಮಗೆ ನೋಡಿದರೆ ಈಸಿ ಆಗಿಬಿಡುತ್ತೆ. ಸಾರಾಂಶ ನೋಡಿಬಿಡೋಣ ಈಗ. ಬುಕ್ ಓಪನ್ ಮಾಡ್ತಿದ್ದೀನಿ. ಈಗ ಅಭ್ಯಾಸ 2.2ನ ನಾವು ಬಿಡಿಸಿದ್ದಾಗಿದೆ. ಸಾರಾಂಶವನ್ನು ಈಗ ನೋಡ್ತಾ ಹೋಗೋಣ. ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ, ಗುಣಾಕಾರಗಳಲ್ಲಿ ಆವೃತ ಆಗಿದೆ. ಮೊದಲನೇ ಪಾಯಿಂಟ್ ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ ಮತ್ತು ಗುಣಾಕಾರಗಳಲ್ಲಿ ಆವೃತ ಆಗಿದೆ. ಸಂಕಲನ ಮತ್ತು ಗುಣಾಕಾರಗಳು ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆಯ ಗುಣವನ್ನು ಹೊಂದಿದೆ. ಪರಿವರ್ತನೆಯ ಗುಣವನ್ನು ಜ್ಞಾಪಕ ಮಾಡ್ಕೊಳ್ಳಿ. ಏನು ಪರಿವರ್ತನೆಯ ಗುಣ ಅಂದರೆ a + b ಇದ್ದರೆ b + a, a × b ಇದ್ದರೆ = b × a. ಇದು ಪರಿವರ್ತನೆಯ ಗುಣ. ಸಹವರ್ತನೆಯ ಗುಣವನ್ನು ಸಹ ಹೊಂದಿದೆ. ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೆಯ ಗುಣವನ್ನು ಹೊಂದಿದೆ. ಯಾವುದರಲ್ಲಿ? ಸಂಕಲನ ಮತ್ತು ಗುಣಾಕಾರದಲ್ಲಿ. ಸಹವರ್ತನೆ ಅಂದರೆ ಬೇರೆ ಬೇರೆ ಗುಂಪುಗಳನ್ನಾಗಿ ಸಂಕಲನ ಮತ್ತು ಗುಣಾಕಾರ ಮಾಡೋದು. ನೆಕ್ಸ್ಟ್ ಪಾಯಿಂಟ್ 0 ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ. ಈಗ a + 0 = ಅದೇ ಸಂಖ್ಯೆ ಬರುತ್ತದೆ. a ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ದರೆ 0 ಕೂಡಿದರೆ ಅದೇ ಸಂಖ್ಯೆ ಬರುತ್ತದೆ. ಆದ್ದರಿಂದ 0 ಏನಂತಾರೆ? ಸಂಕಲನದ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಸಂಕಲನದ ಅನನ್ಯತಾಂಶ. 1 ಏನಂತೀವಿ? ಗುಣಾಕಾರದ ಅನನ್ಯತಾಂಶ. ಗುಣಾಕಾರದ್ದಕ್ಕೆ ಅಂದರೆ 1ರಿಂದ ಯಾವುದೇ ಭಾಗಲಬ್ಧ ಸಂಖ್ಯೆ ಗುಣಿಸಿದ್ರೂ ಅದೇ ಸಂಖ್ಯೆ ಬರುತ್ತದೆ. ಇವೆಲ್ಲ ಪಾಯಿಂಟ್ಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಭಾಗಲಬ್ಧ ಸಂಖ್ಯೆ a-a/b ಭಾಗಲಬ್ಧ ಸಂಖ್ಯೆ a/b ಯ ಸಂಕಲನದ ವಿಲೋಮಾಂಶ. ಈ ಅಧ್ಯಾಯದಲ್ಲಿ ನಾವು ಕಲ್ತಿದ್ದೀವಿ. ಪ್ರತಿಯಾಗಿ ಭಾಗಲಬ್ಧ ಸಂಖ್ಯೆ a/b ಭಾಗಲಬ್ಧ ಸಂಖ್ಯೆ a-b ಯ ಸಂಕಲನದ ವಿಲೋಮಾಂಶ. ಅಂದರೆ ಅಲ್ಲಿ ಚಿಹ್ನೆಗಳು ಚೇಂಜ್ ಆಗುತ್ತವೆ. a-b ಇದ್ದರೆ ಅದರದ್ದು ಯಾವ ಸಂಖ್ಯೆ ವಿಲೋಮಾಂಶ ಆಗಿರುತ್ತೆ? a/b ಯ. ಅದೇ ರೀತಿ a/b ಯಾವುದ್ರದ್ದು ವಿಲೋಮ ಆಗಿರುತ್ತದೆ? -a/b. 6ನೇ ಪಾಯಿಂಟು a/b × c/d = 1 ಆದರೆ c/d ಯು ವ್ಯುತ್ಕ್ರಮ ಅಥವಾ ಗುಣಾಕಾರದ ವಿಲೋಮಾಂಶ ಆಗಿರುತ್ತದೆ. ಇದು ನಮಗೆ ಉದಾಹರಣೆಗೆ ಈಗ 2/3 ಇದೆ. ಇದರದ್ದು ವ್ಯುತ್ಕ್ರಮ ಯಾವುದು ಅಂದರೆ ಇಲ್ಲಿ ನಮಗೆ ಉತ್ತರ 1 ಬರಬೇಕು ಅಂದರೆ 3/2ದಿಂದ. ಆದ್ದರಿಂದ 3/2 ಏನಿದೆ 2/3ನ ವ್ಯುತ್ಕ್ರಮ ಅಂತ ನಾವು ಹೇಳ್ತೀವಿ. ಇನ್ನು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಜ್ಞಾಪಕ ಮಾಡ್ಕೊಳ್ಳಿ. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ವ್ಯುತ್ಕ್ರಮ a × b + c = ಏನಾಗುತ್ತೆ? ab ಯಾವ ರೀತಿ ಆಗುತ್ತೆ? a ಮತ್ತು b + a ಮತ್ತು
ಸಿ. ಅದೇ ರೀತಿ ಮೈನಸ್ ಇದ್ದಾಗ ಎ ಬ್ರ್ಯಾಕೆಟ್ ಬಿ ಮೈನಸ್ ಇದ್ದರೆ ಎ ಬಿ ಮೈನಸ್ ಎ ಸಿ, ಈ ರೀತಿಯಾಗಿ ನಾವು ಬರೀಬಹುದು. ಮುಂದೆ ನಮಗೆ ಏನು ನೋಡಿದ್ವಿ, ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನು ನೋಡಿದ್ವಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಎಣಿಸಲಾರದಷ್ಟು ಅನಿರ್ದಿಷ್ಟ ಭಾಗಲಬ್ಧ ಸಂಖ್ಯೆಗಳಿರುತ್ತವೆ. ಸರಾಸರಿ ಕಲ್ಪನೆಯನ್ನು ಬಳಸಿಕೊಂಡು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಇಲ್ಲಿಗೆ ಅಧ್ಯಾಯ 2 ನಾವು ಮುಗಿಸಿದ್ದೇವೆ. ಯಾವುದೇ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ನನಗೆ ಕೇಳಬಹುದು. ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯ 3 ತೆಗೆದುಕೊಂಡು ಬರ್ತೀವಿ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.